ಈಗ ತಾವು ಈ ಉಪಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿ. ಆದರೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ BJPಯ ಕಾರ್ಯಕರ್ತರು ವಿಶೇಷವಾಗಿ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾಯಿದ್ದಾರೆ. ಇದಕ್ಕೆ ತಾವೇನು ಹೇಳ್ತೀರಣ್ಣ? ಮೊದಲನೇದಾಗಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಜನತೆಗೆ ತುಂಬ ಹೃದಯದ ಧನ್ಯವಾದ ತಿಳಿಸುತ್ತಾ, ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಿಗೂ ಅವರ ಪಾದಗಳಿಗೆ ನಮಸ್ಕಾರ ತಿಳಿಸ್ತದೆ. ಯಾಕಂದರೆ ಇದುವರೆಗೂ ಸಂಡೂರು ಇತಿಹಾಸದಲ್ಲೇ ಅತಿ ಹೆಚ್ಚು ಮತಗಳನ್ನು ಈ ಒಂದು ಚುನಾವಣೆ ಪಡೆದುಕೊಂಡಿದ್ವಿ. ಸುಮಾರು 84,000 ತಕ್ಕ ಮತಗಳು. ಇದರಿಂದ ಏನಂದರೆ ನಮ್ಮ ಕಾರ್ಯಕರ್ತರ ಉತ್ಸಾಹ ಇಮ್ಮಡಿಗೊಳಿಸಿದೆ. ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಆರಿಸ್ತೀವಿ ಮತ್ತು ಭಾರತೀಯ ಜನತಾ ಪಕ್ಷದ ಶಾಸಕರನ್ನು ನಾವು ಮಾಡೇ ಮಾಡ್ತೀವಿ ಅಂತ ಒಂದು ಹುಮ್ಮಸ್ಸು ಮತ್ತು ಪ್ರತಿಜ್ಞೆ ಕೂಡ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಯಾಕೆಂತಂದರೆ ಸಾಕಷ್ಟು ವರ್ಷಗಳಿಂದ ನಮ್ಮ ಕಾರ್ಯಕರ್ತರು ಕಷ್ಟಪಟ್ಟು ದುಡಿದಿದ್ರು. ಒಮ್ಮೆ ಆದರೂ ಕೂಡ ನ್ಯೂಸ್ TVಯಲ್ಲಿ ಕೂಡ BJP ಮುನ್ನಡೆ ಅಂತ ಯಾವತ್ತಿಗೆ ಬಂದಿರಲಿಲ್ಲ. ಈ ಒಂದು ಚುನಾವಣೆಯಲ್ಲಿ 2-3ನೇ ರೌಂಡಿಂದ ಅಪ್ ಟು 7-8ನೇ ರೌಂಡ್ ಮಟ್ಟ ಭಾರತೀಯ ಜನತಾ ಪಕ್ಷ ಮುನ್ನಡೆ ಅಂತ ಬಂತು. ಹಾಗಾಗಿ ಇವತ್ತಿದ್ದು ಕಾಂಗ್ರೆಸ್ಗೆ ಎಚ್ಚರಿಕೆ ಅಂತ ಹೇಳ್ತಾ, ಭಾರತೀಯ ಜನತಾ ಪಕ್ಷದ ಒಂದು ಕಡೆಗೆ ಶುಭ ಸೂಚನೆ ಅಂತಂದು ಹೇಳ್ತಾ, ಇವತ್ತು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡ್ತಾ 28ರ ಚುನಾವಣೆಗೆ ಒಂದು ಮುನ್ನಡೆಗೆ ಬರಲಿಕ್ಕೆ ನಾವು ತಯಾರಿದ್ದೀವಿ ಎಂಬ ಒಂದು ಸಂದೇಶ ನಾವು ಕೊಟ್ಟಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎರಡನೇದಾಗಿ ಕಾಂಗ್ರೆಸ್ ಗೆಲುವಿಗೆ ಮತ್ತು BJPಯ ಅತಿ ಕಡಿಮೆ ಅಂತರದಲ್ಲಿ ಸೋಲಿಕ್ಕೆ ಪ್ಲಸ್ ಮತ್ತು ಮೈನಸ್ ಬಗ್ಗೆ ನಾವು ಕೇಳೋದಾದ್ರೆ ಏನು ಹೇಳ್ತೀವಿ? ಈಗ ಕಾಂಗ್ರೆಸ್ ಪಕ್ಷ ಗೆಲ್ಲದ ಕಾರಣ ಏನಪ್ಪ ಅಂತಂದರೆ, ನಾವು ಸಂತೋಷ್ ಲಾಡ್ ಮತ್ತು ತುಕಾರಾಮರ ವಿರುದ್ಧ ಚುನಾವಣೆ ಮಾಡ್ಕೊಂತ ಹೊರಟಿವಿ. ಈಗ ಅವರು ಅನ್ನಪೂರ್ಣಕ್ಕರ ಬಗ್ಗೆ ನಾವೇನು ಚಕ್ಕಾರಿಲ್ಲ. ಅವ್ರು ಗೆದ್ದಿದ್ರೆ ಅವ್ರಿಗೆ ಅಭಿನಂದನೆ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಾವು ತುಕಾರಾಮ ವಿರುದ್ಧ ಚುನಾವಣೆ ಮಾಡ್ತಾ ಹೋಗ್ಬೇಕಾದ್ರೆ ಅವರಿಗೆ ಸೋಲು ಕಟ್ಟಿಟ್ಟು ಬುತ್ತಿ ಅಂತವ್ರಿಗೆ ಮನವರಿಕೆ ಆಯಿತು. ಯಾಕಂದರೆ ನಾವು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅಣ್ಣನವರು ಮತ್ತು ರಾಮುಲಣ್ಣವರು ನಾವು ಹೋಗ್ಬೇಕಂತ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಬಂದು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಬಂದು ಭಾಗವಹಿಸ್ತಿದ್ರು. ಅದೇ ಅವರು ಅನ್ನಪೂರ್ಣಕ್ಕರು ಮತ್ತು ತುಕಾರಾಮ್ರವರು ಪ್ರಚಾರಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಸಂತೋಷ್ ಅವರು ಕೂಡ ಹೋದರು. ಆವಾಗ ಸಂಖ್ಯೆನೇ ಸುಮಾರು ಬರ್ತಿಲ್ಲ, ಏನೋ ಒಂದು 20-30 ಜನ ಸಂಖ್ಯೆ ಸೇರೋದು, ಆಮೇಲೆ ಜನನೇ ಸೇರ್ತಿದ್ದಿಲ್ಲ. ಅವ್ರಿಗೊಂದು ಭಯ ಶುರುವಾಗಿ ಮತ್ತು ಸಿದ್ದರಾಮಯ್ಯವ್ರನ್ನ ಕೈಕಾಲು ಹಿಡಿದು ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಇಲ್ಲಿ 3 ದಿನಗಳ ಕಾಲ ಇಲ್ಲಿ ಉಳ್ಕೊಂಡು 18 ಕಡೆ ಪ್ರಚಾರ ಸಭೆ ಮಾಡಿದ್ರು. ಹಂಗಾಗಿ ಅದು ಪ್ಲಸ್ ಆಯಿತು ಅವ್ರಿಗೆ. ಯಾಕಂದರೆ ನಮ್ಮ ಐಂದ ಮತಗಳೆಲ್ಲ ಕ್ರೋಢೀಕರಣ ಮಾಡೋಕ್ಕೆ ಅವರು ಒಂದು ಮುಂಚೂಣಿಗೆ ತಂದರು ಅವರು. ಇನ್ನು ನಮಗೆ ಮೈನಸ್ ಆಗಿ ಕಾರಣ ಏನಪ್ಪ ಅಂತಂದರೆ, ಅವರಲ್ಲಿ ಹಣಬಲ ತುಂಬ ಇತ್ತು, ನಮ್ಮಲ್ಲಿ ಹಣಬಲ ಇದ್ದಲ್ಲ, ನಮಗೆ ಜನಬಲ ಇತ್ತು. ಮತ್ತು ನಮಗೆ ಮೈನಸ್ ಆಗಿ ಕಾರಣ ಏನು, ಆಡಳಿತ ವರ್ಗ ಇವತ್ತು ಯಾವುದೇ ಒಂದು ಅಧಿಕಾರಿ ಇರ್ಬೋದು, ನಮಗೆ ಯಾವುದೇ ರೀತಿಯಿಂದ ಸಪೋರ್ಟ್ ಮಾಡಲ್ಲ. ಅವರು ತುಂಬ ಸಪೋರ್ಟ್ ಮಾಡಿದರು. ಇದೆಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಒಂದು ಪಾರ್ಟಿಯಲ್ಲಿ ಕೂಡ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸ ಇತ್ತಿಲ್ಲ ಅಂತನಾಗಿಲ್ಲ. ನಾವೇನು ಕಾರ್ಯಕರ್ತರು ಒಗ್ಗಟ್ಟಾಗಿ ಮಾಡಿದ್ರಲ್ಲ, ಸ್ವಲ್ಪ ಆದರೂ ಭಿನ್ನಾಭಿಪ್ರಾಯ ಇತ್ತು ಅಂತ ಒಪ್ಕೊಳ್ತೀರಾ? ಇಲ್ಲ, ಆ ರೀತಿ ಭಿನ್ನಾಭಿಪ್ರಾಯ ಏನಿಲ್ಲ. ಆ್ಯಕ್ಚುಲಿ ಇರೋ ವಿಷಯ ಹೇಳ್ತೀನಿ, ನಾವೆಲ್ಲ ಒಗ್ಗಟ್ಟಾಗಿ ಇದ್ವಿ. ಈ ಚುನಾವಣೆ ಒಗ್ಗಟ್ಟಾಗಿ ಮಾಡೋಕ್ಕೆ ಈ ಒಂದು ಇದಾಯ್ತು. ಯಾಕಂದರೆ ಹಂಗೆ ಒಗ್ಗಟ್ಟಾಗಿ ಮಾಡೋದಕ್ಕೆ ಇವತ್ತು 84,000 ಮತಗಳು ನಾವು ಪಡಲಿಕ್ಕೆ ಸಾಧ್ಯವಾಯಿತು. ಇವತ್ತು ನಮ್ಮ ಪಾರ್ಟಿಯ ಲೀಡರ್ನ ಭಿನ್ನಾಭಿಪ್ರಾಯ ತರಲೇ ರೀತಿಯಿಂದ ಕಾಂಗ್ರೆಸ್ ಪಕ್ಷದವರು ಒಂದು ಕುತಂತ್ರ ಮಾಡಿದರು. ಅದು ನಮಗೆ ಸಂಬಂಧವಿಲ್ಲದ ವಿಷಯ, ಭಗವಂತ ನೋಡ್ಕೊಂತಾನೆ. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಇವತ್ತು SC/ST ಮತಗಳು, ವೀರಶೈವ ಸಮಾಜ ಮತಗಳು ಮತ್ತು ನಮ್ಮ ಕುರುಬ ಸಮಾಜದ ಮತಗಳು ಮತ್ತು ಮುಸ್ಲಿಂ ಸಮಾಜದ ಎಲ್ಲ ಸಮುದಾಯರು ಕೂಡ ನಮಗೆ ಮತ ನೀಡಿದರು. ಅದರಾಗ ನಾವು ಒಂದು ಮುಖ್ಯವಾದ ವಿಚಾರ, ಏನಪ್ಪ ಖುಷಿ ಪಡೋ ವಿಚಾರ ಅಂತಂದರೆ, ನಮ್ಮ SC ಸಮುದಾಯ ನಮ್ಮ ಬೆನ್ನಿ ನಿಂತಿತ್ತು ಈ ಸಲ. ಭಾಳಷ್ಟು ಕಡೆ ಎಲ್ಲಿ ನಾವು ಕಳೆದ ಅನೇಕ ಚುನಾವಣೆಗಳು ಕಂಪೇರ್ ಮಾಡಿದ್ನಪ್ಪ ಅಂದರೆ, ಎಲ್ಲಿ ನಾವು ಯಾವ ಕೇರಿಗಳಲ್ಲಿ ಮತಗಳು ನಾವು ಕಡಿಮೆ ಪ್ರಮಾಣದಲ್ಲಿ ಕಾಂಗ್ರೆಸ್ಸು ಜಾಸ್ತಿ ಇತ್ತು, ಕಡಿಮೆ ಪ್ರಮಾಣದಲ್ಲಿ ನಾವು ಭಾರತೀಯ ಜನತಾ ಪಕ್ಷ ಮತ ಪಡಿತಿದ್ವಿ. ಈ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಜೊತೆಗೆ ನಮ್ಮ SC ಸಮುದಾಯದಲ್ಲ ಕೈ ಹಿಡಿದ್ರಿಂದ ಈ ಮಟ್ಟಿಗೆ ನಾವು ಲೀಡ್ ತರೋಕ್ಕೆ ಕೂಡ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ. ವಿಶೇಷವಾಗಿ SC ಸಮುದಾಯದಲ್ಲಿ ಬರ್ತಕ್ಕಂಥ ಮಾದಿಗ ಸಮುದಾಯ BJPಯಲ್ಲಿ 0% ಇತ್ತು ಈ ಹಿಂದೆ. ಈ ಚುನಾವಣೆಯಲ್ಲಿ ಬಲಿಷ್ಠವಾಗಿ ಅವ್ರು ನಮ್ಮನ್ನು ಕೈ ಹಿಡಿದಿದ್ದಾರೆ ಅಂತಂದೇಳಿ ತಾವು ಒಪ್ಕೊಳ್ತೀರಿ? 100% ಸತ್ಯ. ಯಾಕಂದರೆ ಇವತ್ತು ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷ. ಇವತ್ತು ಕಾಂಗ್ರೆಸ್ನವರು ಸುಳ್ಳು ಆಶ್ವಾಸನೆ ಕೊಟ್ಟು ಅಪಪ್ರಚಾರ ಮಾಡಿ ಮೀಸಲಾತಿ ಬಗ್ಗೆ ಬಹಳ ಗೊಂದಲ ಉಂಟು ಮಾಡಿದರು. ಒಳ ಮೀಸಲಾತಿ ವಿಷಯವಾಗಿರ್ಬೋದು, ಮತ್ತು ಬೇರೆ ಬೇರೆ ಮೂಲಭೂತ ಒಂದು ಸೌಕರ್ಯಗಳ ಸಂಬಂಧ ಕೂಡ ಭಾಳ ಅಪಪ್ರಚಾರ ಮಾಡ್ತಾಯಿತ್ತು. ಯಾವಾಗ ಮೀಸಲಾತಿ ಕೂಡ ಹೆಚ್ಚಿಸಿ 3-7% ST ಸಮುದಾಯ ಕೊಡ್ತು, 13-17% SC ಮೀಸಲಾತಿ ಕೊಡ್ತು.
ಜೊತೆಗೆ ಒಳ ಮೀಸಲಾತಿ ಇವಾಗ ಜಾರಿಗೆ ತಂದರು, ಇದು ಭಾಳ ಪ್ಲಸ್ ಆಯಿತು. ಒಳ ಮೀಸಲಾತಿ ಜಾರಿಗೆ ತಂದಿರ್ತಕ್ಕಂಥದ್ದನ್ನ ಅದನ್ನ ಸಿದ್ದರಾಮಯ್ಯನವರು ಅದು ಇದು ಬರೀ ಕಾಗೆ ಕೂರಿಸ್ತಂದಲ್ಲ, ಬರೀ ಇವತ್ತಿನವರೆಗೆ ಜಾರಿ ತರಲಿಕ್ಕೆ ಯೋಚನೆ ಕೂಡ ಮಾಡ್ತಾರಲ್ಲ, ಸುಮ್ಮನೆ ಯಾವುದೋ ಒಂದು ಸಮಿತಿ ರಚನೆ ಮಾಡೋದಂತೆ ಸುಳ್ಳು ಆಶ್ವಾಸನೆ ಕೊಟ್ಟು ಇದು ಮಾಡಿದ್ರು. ಹಾಗಾಗಿ SC ಸಮುದಾಯ ಮನನೊಂದು ಇವತ್ತು ನಮ್ಮ ಜೊತೆಗೆ ಗೌರವದಿಂದ ಚುನಾವಣೆಯಲ್ಲಿ ಪಾಲ್ಗೊಂಡು ತುಂಬ ಸಂತೋಷದಿಂದ ಚುನಾವಣೆ ಮಾಡಿ ಈ ಮಟ್ಟಕ್ಕೆ ಲೀಡ್ ಬರೋಕ್ಕೆ ಕಾರಣ ನಮ್ಮ ಸಮುದಾಯ SC ಸಮುದಾಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಒಂದು ಪ್ರಶ್ನೆ, ನೀವು ಈ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ವಿಶೇಷವಾಗಿ ನೀವು ಒಪ್ಪಿಕೊಂಡಂತೆ ಮಾದಿಗ ಸಮುದಾಯಕ್ಕೆ ಟಿಕೆಟ್ ಕೊಡ್ತಕ್ಕಂತಹ ಮತ್ತು ಅವರನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ಏನಾದರೂ ಆ ಪ್ರಯತ್ನ ಮಾಡ್ತೀರಾ? ಖಂಡಿತ, ನಿಜವಾಗ್ಲೂ ಇವತ್ತು SC ಮತ್ತು ST ಸಮುದಾಯಗಳು ಎಲ್ಲೇ ಮೀಸಲಾತಿ ಬಂದರೂ ಕೂಡ ಅವ್ರಿಗೆ ಏನು ಪ್ರಾತಿನಿಧ್ಯ ಸಿಗಬೇಕು ಅದನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತು ಕೆಲವು ಕಡೆ ಏನು ಮಾಡ್ತಾರಪ್ಪ ಅಂದರೆ ಹಣ ಬಲ ಮತ್ತು ಜಾತಿ ಬಲನೂ ಟಿಕೆಟ್ ಕೊಡ್ತಾರೆ. ಅಂಥ ಒಂದು ತಪ್ಪನ್ನು ನಾವು ಮಾಡಲ್ಲ. ನಿಜವಾದ ಕಾರ್ಯಕರ್ತರಿಗೆ ಟಿಕೆಟ್ ಸಿಗೋಂಥ ಕೆಲಸ ಮಾಡ್ತೀವಿ. ಜೊತೆಗೆ ಜನರಲ್ ಇರ್ತಕ್ಕಂಥ ಕ್ಷೇತ್ರ ಕೂಡ ನಾವು ಜನರಲ್ಲಿಗೆ ಅವ್ರಿಗೆ ಪ್ರಾತಿನಿಧ್ಯ ಕೊಡಲೇಬೇಕು. ಯಾಕಂದರೆ SC ST ರಿಸರ್ವೇಷನ್ ಕ್ಷೇತ್ರ SC ST ಕೊಟ್ಟರೆ ಜನರಲ್ ಇರ್ತಕ್ಕಂಥ ಕ್ಷೇತ್ರ ಅವ್ರಿಗೆ ಅವಕಾಶ ನಾವು ಮಾಡಿಕೊಡ್ಲೇಬೇಕು. ಹಾಗಾಗಿ ನಮ್ಗೆ ಎಲ್ಲ ಸಮುದಾಯಕ್ಕೆ ಒತ್ತು ಕೊಟ್ಟು ಪ್ರಾಮಾಣಿಕ ದುಡ್ದಂಥ ಕಾರ್ಯಕರ್ತರಿಗೆ ನಾವು ಮನೆಯನ್ನ ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಣ ಇವತ್ತಿರುತ್ತೆ, ನಾಳೆ ಬರ್ತಾ ಹೋಗುತ್ತೆ, ಅದು ನಮ್ಗೆ ಸಂಬಂಧ ಇಲ್ಲ. ಇವತ್ತು ಎಲ್ಲಿ ಕೆಟಗರಿ ಬರುತ್ತೆ, ಎಲ್ಲಿ ಅವ್ರು ನಿಜವಾದ ಕಾರ್ಯಕರ್ತರು ದುಡ್ದಿರ್ತಾರೆ, ಹಣ ನಾನು ನೋಡೋದಿಲ್ಲ. ನಿಜವಾದ ಕಾರ್ಯಕರ್ತ ದುಡ್ದಿರ್ತಂತ ಟಿಕೆಟ್ ಸಿಗೋಂಥ ಎಲ್ಲ ವ್ಯವಸ್ಥೆ ಪ್ರಯತ್ನ ಮಾಡಿ ಅವ್ರಿಗೆ ಕೊಡಿಸೋಂಥ ಕೆಲಸ ಪಾರ್ಟಿಯಿಂದ ನಾನು ಮಾಡ್ತೀನಿ. ಧನ್ಯವಾದಗಳು ಅಣ್ಣ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಬಂಗಾರು ಹನುಮಂತಣ್ಣನವರ ಒಂದು ಪ್ರಾಮಾಣಿಕ ನುಡಿಗಳಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್.